ಕೆಲವರು ಈ ಗೂಡನ್ನು ನೋಡ್ಬಿಟ್ಟು ಹುಳು ಯಾವುದೋ ಒಂದು ಗೂಡು ಕಟ್ಟೈತೆ ಅಂತೇಳಿ ಅದನ್ನು ಹೊಡೆದಾಕ್ಬಿಡ್ತಾರೆ. ಸೊ ಈ ಗೂಡನ್ನು ನೋಡಿ, ಸೊ ಈ ಗೂಡು ಒಂದು ಪಕ್ಷಿ ಕಟ್ಟೈತೆ ಅಂತ ಹೇಳಿದ್ರೆ ನಂಬ್ತೀರಾ? ಆ ಪಕ್ಷಿ ಹೆಸರೇನು ಗೊತ್ತಾ? ಸ್ವಾಲೋ, ಕ್ಲಿಫ್ ಸ್ವಾಲೋ ಮತ್ತೆ ರೆಡ್ ರಾಮ್ಡ್ ಸ್ವಾಲೋ. ಸೊ ಇದರಲ್ಲಿ 2 ವಿಧ ಐತೆ. ಸೊ 2 ಥರನೇ ಐತೆ. ಸೊ ಇದು ಯಾವ ಗೂಡು ಅಂತ ಕೇಳಿದ್ರೆ ರೆಡ್ ರಾಮ್ಡ್ ಸ್ವಾಲೋ. ಸೊ ಇದರಲ್ಲಿ 2 ಥರ ಐತೆ, ಕ್ಲಿಪ್ ಸ್ವಾಲೋ ಮತ್ತು ರೆಡ್ ರಾಮ್ಡ್ ಸ್ವಾಲೋ. ಸೊ ಇದನ್ನು ನೋಡೋದೇ ಹೆಚ್ಚು, ಯಾಕೆಂತಂದರೆ ಅದು ಸ್ಪ್ಯಾರೋ, ಗುಬ್ಬಚ್ಚಿ. ಸೊ ಗುಬ್ಬಚ್ಚಿ ಥರನೇ ಇರುತ್ತೆ, ಬಟ್ ಇದನ್ನು ನೋಡೋದೇ ವೆರಿ ರ್ಯಾರ್. ಇದ್ರ ಗೂಡು ಮಣ್ಣಲ್ಲಿ ಕಟ್ಟಿರುತ್ತೆ. ಸೊ ಸಾವಿರಾರು ಮಣ್ಣುಗಳನ್ನ ತಂದು ಗೂಡನ್ನು ಕ್ರಿಯೇಟ್ ಮಾಡುತ್ತೆ. ಸೊ ಇದೊಂಥರ ಇಂಜಿನಿಯರ್ ಅಂತ ಹೇಳಬೇಕು, ಯಾಕೆಂತಂದರೆ ಸೇಫ್ಟಿಯಾದ ಜಾಗದಲ್ಲಿ ಗೂಡು ಕಟ್ಟುತ್ತೆ, ಕ್ರಿಯೇಟ್ ಮಾಡುತ್ತೆ. ಬಟ್ ಇಲ್ಲಿ ಮಾತ್ರ ಸೊ ಈ ಪಾರ್ಕಿಗೆ ಯಾರೂ ಬರೋಲ್ಲ. ನಮ್ಮ ವಿಲೇಜೇ, ನಮ್ಮ ಸ್ವಂತ ಊರಲ್ಲಿ ಇದನ್ನು ನೋಡಿದೆ. ಸೊ ನನಗೆ ಆಶ್ಚರ್ಯ ಆಯಿತು, ಅದಕ್ಕೆ ಹೇಳ್ತಿದ್ದೀನಿ. ಸೊ ಇದು ಮೊಟ್ಟೆ ಇಟ್ಟು ಮರಿ ಮಾಡಬೇಕು. ಸೊ ಸೇಫ್ಟಿಯಾಗಿ ತನ್ನ ಮಕ್ಕಳನ್ನು ನೋಡ್ಕೋಬೇಕು ಅಂತೇಳಿ ಮಣ್ಣಲ್ಲೇ ಗೂಡು ಕಟ್ಟೋದು. ಸೊ ಯಾವ ಥರ ಗೂಡನ್ನು ಕ್ರಿಯೇಟ್ ಮಾಡುತ್ತೆ ಅಂತ ಹೇಳಿದ್ರೆ, ಈ ಸೇತುವೆಗಳಾಗಿರ್ಬೋದು ಮತ್ತು ಯಾವುದೋ ಒಂದು ಹೈಟ್ ಆದಂಥ ಬಿಲ್ಡಿಂಗಲ್ಲಾಗಿರ್ಬೋದು. ಸೊ ಇಂಥ ಜಾಗದಲ್ಲಿ ಸೇಫ್ಟಿಯಾದ ಪ್ಲೇಸನ್ನು ನೋಡುತ್ತೆ, ಹಾವುಗಳು ಕೂಡ ಬರೋಕ್ಕಾಗಲ್ಲ ಅಂಥ ಪ್ಲೇಸನ್ನು ನೋಡಿ ಗೂಡನ್ನು ಕಟ್ಟುತ್ತೆ. ಬಟ್ ನಮ್ಮ ವಿಲ್ಲೇಜಲ್ಲಿ, ನಮ್ಮೂರಲ್ಲಿ ಸೊ ಈ ಥರ ಗೂಡು ಕಟ್ಟೈತೆ, ಯಾರೂ ಕೂಡ ತೊಂದರೆ ಮಾಡಿಲ್ಲ ಇದಕ್ಕೆ. ಸೊ ಇದರ ಆಹಾರ ಏನು ಗೊತ್ತಾ? ಏನಿಲ್ಲ, ಕೆಲವು ಧಾನ್ಯಗಳನ್ನು ತಿನ್ನುತ್ತೆ. ರೈತರಿಗೆ ಎನಿಮಿ ಯಾರು ಗೊತ್ತಾ? ಹುಳು. ಆ ಹುಳುಗಳನ್ನು ತಿಂದು ಕಂಟ್ರೋಲ್ ಆಗಿ ಇಟ್ಕೊಳ್ಳುತ್ತೆ. ಆ್ಯಂಡ್ ಕೆಲವು ಕಾಳುಗಳನ್ನ, ಹಣ್ಣುಗಳನ್ನ ತಿನ್ನುತ್ತೆ. ಸೊ ಮರದಲ್ಲಿರುವಂಥ ಸೀಬೆಹಣ್ಣು, ಸೊ ಇದೆಲ್ಲ ತಿನ್ನುತ್ತೆ. ಸೊ ಈ ಸ್ವಾಲೋ ಬರ್ಡ್ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ಹೇಳಿ. ಸೊ ಈ ಸ್ವಾಲೋ ಬರ್ಡನ್ನು ನೋಡೋದೇ ತುಂಬ ರ್ಯಾರ್ ಆಗೋಯ್ತಲ್ವಾ? ಸೊ ಗುಬ್ಬಚ್ಚಿಗಳೆಲ್ಲ ಬರ್ತಿತ್ತು, ಅದೆಲ್ಲ ಏನಾಯಿತು ಅಂತಲೇ ಗೊತ್ತಾಯ್ತಲ್ಲ. ಈಗ ವೆರಿ ರ್ಯಾರ್ ಆಗೋಯ್ತು ಗುಬ್ಬಚ್ಚಿಗಳೆಲ್ಲವ. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ಹೇಳಿ. ಥ್ಯಾಂಕ್ ಯು.